ಅಧ್ಯಾಯ 3 ಶ್ಲೋಕ 24. ಉತ್ಸೀದೇಯುರಿಮೇ ಲೋಕಾಃ ಉತ್ಸೀದೇಯುರಿಮೇ ಲೋಕಾಃ ನ ಕುರ್ಯಾಂ ಕರ್ಮ ಚೇದಹಂ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಮಿಮಾಃ ಪ್ರಜಾಃ. ವಿಸರ್ಗ ಆದ ನಂತರ ಪ ಅಕ್ಷರ ಬಂದರೆ ಫಕಾರವನ್ನು ಹೇಳ್ತೇವೆ. ಉಪಹನ್ಯಾಮಿಮಾಃ ಪ್ರಜಾಃ. ಹೇಳಿಕೊಡುವುದನ್ನು ಅನುಸರಿಸಿ ಉತ್ಸೀದೇಯುರಿಮೇ ಲೋಕಾಃ ಉತ್ಸೀದೇಯುರಿಮೇ ಲೋಕಾಃ ನ ಕುರ್ಯಾಂ ಕರ್ಮ ಚೇದಹಂ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಮಿಮಾಃ ಪ್ರಜಾಃ ಉಪಹನ್ಯಾಮಿಮಾಃ ಪ್ರಜಾಃ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಉತ್ಸೀದೇಯುರಿಮೇ ಲೋಕಾಃ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಮಿಮಾಃ ಪ್ರಜಾಃ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಭಗವಂತ ಹೇಳ್ತಾನೆ, ಕರ್ಮ ಮಾಡದಿದ್ದರೆ ಆಗುವ ಹಾನಿ ಏನು ಅನ್ನೋದನ್ನ. ನಾನು ಕರ್ಮವನ್ನ ಮಾಡದಿದ್ದರೆ ಈ ಲೋಕಗಳು ನಾಶವಾಗುವುವು ಮತ್ತು ನಾನೇ ವರ್ಣ ಸಂಕರದ ಕರ್ತೃವಾಗ್ತೇನೆ ಮತ್ತು ಈ ಜನರನ್ನು ನಾನೇ ನಾಶ ಮಾಡಿದವನಾಗ್ತೇನೆ ಅಂತ. ನ ಕುರ್ಯಾಂ ಕರ್ಮ ಚೇದಹಂ. ಅಹಂ ಅಂದ್ರೆ ನಾನು, ಕರ್ಮ ಕರ್ಮವನ್ನು, ನ ಕುರ್ಯಾಂ ಅಂದ್ರೆ ಮಾಡದೇ ಹೋದಲ್ಲಿ. ನಾನು ಸುಮ್ಮನಿದ್ದರೆ, ಏನೂ ಕೆಲಸ ಮಾಡದೇ ಇದ್ದರೆ. ಉತ್ಸೀದೇಯುಹು ಇಮೇ ಲೋಕಾಃ. ಇಮೇ ಅಂದ್ರೆ ಈ ಎಲ್ಲ, ಲೋಕಾಃ ಲೋಕಗಳು, ಉತ್ಸೀದೇಯುಹು ನಾಶವಾಗುವುವು. ಈ ಜನರನ್ನ ನಾನೇ ನಾಶ ಮಾಡಿದಂತಾಗುವುದು. ಯಾವಾಗ ಶ್ರೀಕೃಷ್ಣನಂತಹ ಮುಂದಾಳು ತನಗೆ ಏನೂ ಕರ್ಮದಿಂದ ಬರಬೇಕಾಗಿಲ್ಲ ಅಂತ ಕರ್ಮ ಬಿಟ್ಟರೆ, ಸುತ್ತಲೂ ಇರುವ ಜನ ಅವನಿಗೆ ಅವಶ್ಯಕವಿಲ್ಲ, ಅದಕ್ಕೆ ಅವನು ಮಾಡಲಿಲ್ಲ, ಆದರೆ ನಮಗೆ ಅವಶ್ಯಕವಿದೆ, ನಾವು ಬಿಡೋದಿಕ್ಕೆ ಆಗೋದಿಲ್ಲ ಅಂತ ಯೋಚಿಸೋದಿಲ್ಲ. ಅವನೇ ಮಾಡಲಿಲ್ಲ, ಅವನು ನಮಗಿಂತ ಚೆನ್ನಾಗಿ ವಿಚಾರ ಮಾಡಬಲ್ಲ, ಯಾವುದು ಸರಿ ಯಾವುದು ತಪ್ಪು ಅನ್ನುವ ವಿಚಾರ ಮಾಡಬಲ್ಲ. ಅಂಥವನೇ ಮಾಡದೇ ಇದ್ರೆ ಇನ್ನು ನಾವೇಕೆ ಮಾಡಬೇಕು ಅಂತ ತಮ್ಮ ಪಾಲಿನ ಕೆಲಸವನ್ನು ಮಾಡೋದನ್ನ ಬಿಡ್ತಾರೆ. ಸಂಕರಸ್ಯ ಚ ಕರ್ತಾ ಸ್ಯಾಂ ಉಪಹನ್ಯಾಂ ಇಮಾಃ ಪ್ರಜಾಃ. ನಾನೇ ಸಾಮಾಜಿಕವಾದ ಗೊಂದಲವನ್ನ ಸೃಷ್ಟಿಸಿದಂತಾಗತ್ತೆ, ಅಲ್ಲದೆ ಅನೇಕಾನೇಕ ಜನರ ಜೀವನ ಸಫಲತೆಯ ಸಾಧ್ಯತೆಯನ್ನೇ ಹಾಳು ಮಾಡಿದಂತಾಗತ್ತೆ. ನಾನು ಕರ್ಮ ಮಾಡದಿದ್ದರೆ ವಿಶ್ವದ ಸಾಮರಸ್ಯ ಪ್ರಗತಿ ಸಾಧ್ಯ ಇಲ್ಲ ಮತ್ತು ಪ್ರಪಂಚದ ಕರ್ಮ ನಿಯಮಗಳು ಮತ್ತು ಧರ್ಮಾಧರ್ಮಗಳು ಬುಡಮೇಲಾದವು. ಪ್ರಪಂಚದ ಆಗು ಹೋಗುಗಳು, ಗ್ರಹಗಳ ಚಲನೆ, ಋತುಗಳ ತಾಳಬದ್ಧ ನೃತ್ಯ, ಪ್ರಕೃತಿಯ ಮಧುರ ಗಾನ, ವರ್ಣಗಳ ನಿಯಮ ಇವುಗಳೆಲ್ಲ ಸುಮಧುರವಾಗಿ ಅವುಗಳ ನಿಯಮಕ್ಕೆ ಅನುಸಾರವಾಗಿ ನಡೀತಿವೆ. ಈ ನಿಯಮವನ್ನೇ ಪ್ರಕೃತಿಯ ಪ್ರಬಲ ಶಕ್ತಿ ಅಥವಾ ದೇವರು ಅಂತ ಕರೆಯೋದು. ಭಗವಂತ ಕೃಷ್ಣ ಇಲ್ಲಿ ನಾನು ಕರ್ಮ ಮಾಡದಿದ್ದರೆ ಪ್ರಪಂಚ ನಾಶವಾಗುತ್ತೆ ಅಂತ ಘೋಷಿಸ್ತಿದ್ದಾನೆ. ಪರಮಾತ್ಮ ಬಾಹ್ಯ ಪ್ರಪಂಚದ ನಿಯಾಮಕ ಮಾತ್ರನಲ್ಲದೆ
ಆಂತರಿಕ ಪ್ರಪಂಚದ ನಿಯಾಮಕನೂ ಹೌದು. ಬಾಹ್ಯ ಪ್ರಪಂಚದ ಅಂದರೆ ವಸ್ತು ವಿಷಯಗಳ, ಆಂತರಿಕ ಪ್ರಪಂಚದ ಅಂದರೆ ಆಲೋಚನೆಗಳು ಮತ್ತು ಉದ್ವೇಗಗಳು. ವ್ಯಕ್ತಿಗಳ ಮಾನಸಿಕ ಪ್ರವೃತ್ತಿಗೆ ಅನುಸಾರವಾಗಿ ಇಡೀ ಮಾನವ ಕುಲವನ್ನೇ 4 ವರ್ಣಗಳಾಗಿ ಋಷಿಗಳು ಮತ್ತು ಯೋಗಿಗಳು ವಿಂಗಡಿಸಿದ್ದಾರೆ. ಆಂತರಿಕ ಮಾನಸಿಕ ಪ್ರವೃತ್ತಿಗಳು ನಿಯಮಬದ್ಧವಾಗಿ ಕಾರ್ಯಗತವಾಗದಿದ್ದರೆ ವರ್ತನೆಯಲ್ಲಿ ಗೊಂದಲ ಮತ್ತು ಗುಣದಲ್ಲಿ ಅಸ್ಥಿರತೆ ಇರುತ್ತೆ. ಎಲ್ಲರೂ ತಮ್ಮ ತಮ್ಮ ವೃತ್ತಿಗೆ ಸೇರಿದ ಕಾರ್ಯವನ್ನ ಮಾಡಿದರೆ ಸಮಾಜ ಭದ್ರವಾಗಿರುತ್ತೆ. ಆಗ ಸಮಾಜದಲ್ಲಿ ಶಿಸ್ತು, ನ್ಯಾಯ ಮತ್ತು ಬೇಕಾದಷ್ಟು ಉತ್ಪಾದನೆ ಇವೆಲ್ಲ ಇರುತ್ತೆ. ಯಾವಾಗ ಜನ ಸಮಷ್ಟಿ ಜೀವನಕ್ಕೆ ಮಾಡೋದನ್ನ ನಿಲ್ಲಿಸ್ತಾರೋ ಆಗ ಸಮಷ್ಟಿ ಜೀವನ ಇತರರಿಗೆ ಏನು ಬೇಕೋ ಅದನ್ನ ಹೇಗೆ ಕೊಡುತ್ತೆ? ಇಲ್ಲಿ ಶ್ರೀಕೃಷ್ಣ ಇಂದಿನ ಸಮಾಜದ ನಮ್ಮೆಲ್ಲರಿಗೂ ಸಂಗತವಾಗುವಂತಹ ಮಹತ್ವದ ವಿಚಾರವನ್ನ ಹೇಳ್ತಿದ್ದಾನೆ. ಈ 3 ಶ್ಲೋಕಗಳು ಅವನನ್ನ ಒಬ್ಬ ಬೋಧಕನಾಗಿ ಅಲ್ಲದೆ ಒಂದು ಉದಾಹರಣೆಯಾಗಿಯೂ ಪ್ರತಿನಿಧಿಸುತ್ತೆ. ಮುಂದೆ ಹೇಳ್ತಾನೆ, ಹಾಗಿದ್ರೆ ಕರ್ಮದ ಬಗ್ಗೆ ನಮಗೆ ಇರಬೇಕಾದ ಧೋರಣೆ ಏನು ಅಂತ.